ಪ್ರಾಯೋ ಬತಾಂಬಮನಯೋ ವಿಹಗಾವನೇಸ್ಮಿನ್ ಕೃಷ್ಣೇ ಕ್ಷಣಾಸ್ತತುದಿತಂ ಕಲವೇಣುಗೀತಂ ಆರುಹ್ಯ ಯೇ ಧ್ರುಮಭುಜಾನ್ ರುಚಿರಪ್ರಬಾಲಾನ್ ಶೃಣ್ವಂತಿ ಮೀಲಿತದೃಶೋ ವಿಗತಾನ್ಯವಾಚಃ. ಸ್ವಸ್ತಿ ಅಸ್ತು. ಕೃಷ್ಣ ವೇಣುಗಾನವನ್ನು ಮಾಡ್ತಾ ಕಾಡಿನಲ್ಲಿ ನಡೆದು ಹೋಗ್ತಾ ಇದ್ದರೆ ಆಕಳು ಏನನ್ನ ಮಾಡ್ತಾ ಇದ್ದವು, ಕರುಗಳು ಹಾಲನ್ನು ಕುಡಿಯಬೇಕು ಅಂತ ಹೇಳಿ ಕೆಚ್ಚಲಿಗೆ ಬಾಯಿಯನ್ನು ಹಾಕಿದ್ದಿದ್ರೆ, ಹಾಲನ್ನು ಅರ್ಧ ಕುಡಿದದ್ದಾಗಿದ್ದರೆ ಯಾವಾಗ ಕೃಷ್ಣನ ಧ್ವನಿ ಆ ಕೊಳಲಿನ ನಾದ ಕೇಳಿಸಿತೋ ಕುಡಿಯುವ ಹಾಲನ್ನು ಅಲ್ಲಿಗೆ ನಿಲ್ಲಿಸಿ ಎರಡೂ ಕಿವಿಗಳನ್ನು ಮೇಲೆ ಮಾಡಿಕೊಂಡು ಯಾವ ಕಡೆಯಿಂದ ಕೃಷ್ಣನ ನಾದ ಬರ್ತಾ ಇದೆ, ಕೊಳಲಿನ ನಾದ ಬರ್ತಾ ಇದೆ ಆ ಕಡೆಗೆ ತಿರುಗಿ ನೋಡ್ತಾ ಹಾಗೇ ನಿಂತು ಬಿಡ್ತಾ ಇದ್ದಂತೆ. ಮರದ ಮೇಲೆ ಕುಳಿತ ಪಕ್ಷಿಗಳು ಇನ್ನೇನು ತುಂಬಿದ ಹಣ್ಣು, ಮರ ತುಂಬಿದೆ, ಹೂ ಬಿಟ್ಟಿದೆ, ಹಣ್ಣುಗಳಾಗಿದೆ, ಆ ಹಣ್ಣಿಗೆ ಬಾಯಿ ಹಾಕಿ ಹಣ್ಣಿನ ರುಚಿಯನ್ನು ಸವಿಬೇಕು ಅಂತ ಹೊರಟಿದ್ರೆ ವೇಣುನಾದವನ್ನು ಕೇಳಿದವು ಹಾಗೇ ನಿಂತು ಬಿಡ್ತಿದ್ವಂತೆ. ಒಂದು ಹಣ್ಣನ್ನು ಕೂಡ ತಿನ್ನಲಿಕ್ಕೆ ಪ್ರಯತ್ನವನ್ನೇ ಮಾಡ್ತಿರ್ಲಿಲ್ಲ. ಹೇಗಿದ್ದವು ಅಂತ ಕೇಳಿದರೆ, ಕಾಡಿನಲ್ಲಿ ಋಷಿಗಳೇನಾದರೂ ಹೋಗಿ ಸಮಾಧಿಯಲ್ಲಿ ಕುಳಿತಿದ್ದಿದ್ರೆ ಸಮಾಧಿ ಅವಸ್ಥೆಯಲ್ಲಿದ್ದ ಋಷಿಗಳನ್ನು ನೋಡಿದಾಗ ಏನು ಭಾವನೆ ಬರಬೇಕೋ ಅದೇ ರೀತಿಯ ಭಾವನೆ ಕೃಷ್ಣನ ವೇಣುನಾದದ ಮಾಧುರ್ಯವನ್ನು ಸವಿಯುವ ಪಕ್ಷಿಗಳನ್ನು ನೋಡಿದಾಗ ಬರ್ತಾ ಇತ್ತಂತೆ. ಪ್ರಾಯೋ ಬತಾಂಬ ಮುನಯಃ ವಿಹಗಾ ವನೇಸ್ಮಿನ್. ವಿಹಗಾಹ ನಿಜವಾಗಿ ನೋಡಿದರೆ ಸ್ವಚ್ಛಂದವಾಗಿ ಹಾರಾಟ ಮಾಡುವಂಥದ್ದು ಪಕ್ಷಿಗಳು. ವಿಹಗಾಹ, ವಿಹಗ ಅಂದರೆ ಆಕಾಶದಲ್ಲಿ ಹಾರಾಡುವಂಥದ್ದು, ಯಾವ ಬಂಧನಗಳೂ ಇಲ್ಲ. ಊರಿನಲ್ಲಿದ್ದ ಪಕ್ಷಿಗಳಿಗಾದರೆ ನಾವು ಪಂಜರದಲ್ಲಿ ಹಾಕಿ ಬಂಧಿಸಿ ಇಟ್ಟು ಆಹಾರವನ್ನು ಕೊಟ್ಟು ಅವುಗಳನ್ನು ಮೋಜು ಮಾಡಲಿಕ್ಕೆ ನೋಡ್ತಿರ್ತೀವಿ ನಾವೆಲ್ಲ. ಕಾಡಿನಲ್ಲಿ ವಾಸ ಮಾಡುವ ಪಕ್ಷಿಗಳಿಗೆ ಯಾರ ಬಂಧನವೂ ಇಲ್ಲ. ಯಾರು ಹೇಳಿದರೂ ಕೂಡಬೇಕಾಗಿಲ್ಲ, ಯಾರು ಓಡಿಸಿದರೂ ಓಡಬೇಕಾಗಿಲ್ಲ. ಇಂತಹ ಪಕ್ಷಿಗಳೂ ಕೂಡ ಆ ವೇಣುನಾದದ ಮಾಧುರ್ಯಕ್ಕೆ ಬಂಧಿತರಾಗಿ ಒಂದು ಕಡೆಗೆ ಕೂಡ್ತಾರೆ ಅಂದರೆ ಆ ನಾದದ ಮಾಧುರ್ಯ ಎಷ್ಟಿರಬೇಕು ಅಂತ ಅರ್ಥ ಮಾಡಿಕೊಳ್ಬೇಕಂತೆ. ಯಾಕೆ ಅಂದರೆ ಇದೇ ಅಭಿಪ್ರಾಯವನ್ನು ಹೇಳ್ತಾರೆ ಮುಕ್ತರು. ಅವರು ವಿಹಗಾಹ, ಸ್ವಚ್ಛಂದರು. ಪಕ್ಷಿಗಳು ಹೇಗೆ ತಮಗೆ ಇಷ್ಟ ಬಂದ ಕಡೆಗೆ ಹಾರಾಟ ಮಾಡ್ತಾವೋ ಹಾಗೆ ಮುಕ್ತರಾದ ಜೀವರಾಶಿಗಳು ಕೂಡ ತಮಗೆ ಎಲ್ಲಿ ಬೇಕೋ ಅಲ್ಲಿ ಹಾರಾಡಬಹುದು, ಏನು ಬೇಕೋ ಅದನ್ನು ಮಾಡಬಹುದು. ಅವರಿಗೆ ವಿಧಿ ನಿಷೇಧಗಳಿಲ್ಲ. ಯಾವ ಮುಕ್ತರೂ ಕೂಡ ನಿತ್ಯದಲ್ಲಿ ಸಂಧ್ಯಾವಂದನೆ ಮಾಡಿಸಿಕೊಳ್ಬೇಕು ಅಂತ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಮಾಡಿದರೆ ಫಲ, ಮಾಡದೇ ಇದ್ರೆ ಇಲ್ಲ, ಇದು ಯಾವುದೂ ಇಲ್ಲ. ಮಾಡದೇ ಇದ್ರೆ ಕೇಳೋರಿಲ್ಲ, ಮಾಡಿದರೆ ಯಾಕೆ ಅಂತ ಕೇಳೋರಿಲ್ಲ, ಎರಡೂ ಇಲ್ಲ ಅವರಿಗೆ. ದೇವರ ಪೂಜೆ ಮಾಡಬೇಕು ಅಂತಿಲ್ಲ, ಊಟ ಮಾಡಬೇಕು ಅಂತಿಲ್ಲ, ಯಾವ ವಿಧಿಗಳೂ ಇಲ್ಲದವರು ಮುಕ್ತರು. ಅಷ್ಟಾದರೂ ಕೂಡ ಅಂತಹ ಮುಕ್ತರು ಕೃಷ್ಣನನ್ನು ಆರಾಧನೆ ಮಾಡ್ತಾ ಇರ್ತಾರಂತೆ. ಅಲ್ಲಿ ಯಾವ ವಿಧಿಯೂ ಇಲ್ಲದವರು ಕೃಷ್ಣನ ಪೂಜೆ ಎನ್ನುವ ವಿಧಿಯಲ್ಲಿ ಬದ್ಧರಾದರು. ಇಲ್ಲಿ ಪಕ್ಷಿಗಳು ಸ್ವಚ್ಛಂದವಾಗಿರುವಂತಹದ್ದು, ಯಾರೂ ಹಿಡಿದು ಕೂಡಿಸುವ ಕಾರಣ ಇಲ್ಲ. ಇಲ್ಲಿ ಕೂಡ್ರಿ, ಹಣ್ಣು ತಿನ್ರಿ, ಇದು ರಿಸ್ಟ್ರಿಕ್ಟೆಡ್, ಇದು ಇಲ್ಲ ಅಂತ ಏನೂ ಇಲ್ಲ. ಆದರೂ ಕೃಷ್ಣನ ವೇಣುನಾದದ ಮಾಧುರ್ಯಕ್ಕೆ ಶಾಂತವಾಗಿ ಕುಳಿತು ಆ ಗಾನವನ್ನು ಸವಿತಾ ಬಂಧನಕ್ಕೊಳಗಾದವರಂತೆ ಇರ್ತಾರಂತೆ. ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು 11ನೇ ಸರ್ಗದ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಕೃಷ್ಣ ಇಜ್ಜತೆ ವಿತಮೋಹೈಹಿ, ಕೃಷ್ಣ ಇಜ್ಜತೆ ಮುಕ್ತದೋಷೈಹಿ. ಕೃಷ್ಣ ಪರಮಾತ್ಮ ಮುಕ್ತರಾದವರ ಕಡೆಯಿಂದಲೂ ನಿತ್ಯದಲ್ಲಿ ಪೂಜೆ ಮಾಡಿಸ್ಕೊಳ್ತಾನಂತೆ. ಪೂಜೆ ಮಾಡಬೇಕು ಅಂತ ಅವರಿಗೆ ವಿಧಾನ ಇಲ್ಲ, ಆದರೂ ಸ್ವಾಭಾವಿಕವಾಗಿ ಕೃಷ್ಣನ ಮೇಲಿನ ಪ್ರೇಮದಿಂದ ಪೂಜೆಯನ್ನು ಮಾಡ್ತಾ ಇರ್ತಾರಂತೆ. ಇಲ್ಲಿಯ ಪಕ್ಷಿಗಳೂ ಕೂಡ ಯಾರ ಹಂಗೂ ಇಲ್ಲದೆ ಬದುಕುವಂತಹದ್ದು. ಕೃಷ್ಣನ ನಾದವನ್ನು ಕೇಳಿದ್ದಕ್ಕೆ ಶಾಂತವಾಗಿ ಕುಳಿತುಕೊಂಡುವಂತೆ ಕೇಳ್ತಾ ಇದ್ದುವಂತೆ. ನಾವು ಕೇಳ್ತಾ ಇರ್ತೀವಿ.
ಪ್ರವಚನವನ್ನು ಕೇಳ್ತಾ ಇರ್ತೀವಿ. ಬಾಜುಕ್ಕೆ ಯಾರಾದರೂ ಮಾತಾಡಿಸಿದ್ರು ಮಾತೂ ಆಡ್ತಾ ಇರ್ತೀವಿ. ನಮಗೆ ದೇವರು ಎರಡೆರಡು ಅವಧಾನ ಕೊಟ್ಟಿದ್ದಾನೆ. ನಮ್ಮಲ್ಲೆಲ್ಲ ಅಷ್ಟಾವಧಾನಿಗಳು ಅಂತ ಇದ್ದರು ಮೊದಲಿಗೆ. ಪ್ರಾಯ ನೀವು ಕೇಳಿರಬಹುದು. ಅಷ್ಟಾವಧಾನ ಅಂದರೆ 8 ಕಡೆಗೆ ಏಕಕಾಲಕ್ಕೆ ಲಕ್ಷ್ಯ ಕೊಟ್ಟು ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅಂತ. ನಾವು ಪ್ರವಚನದಲ್ಲಿ ದ್ವವಧಾನಿಗಳು, 2 ಕಡೆಗೆ ಅವಧಾನ ಇರುತ್ತೆ. ಬಾಜು ಕೂತವ್ರ ಜೊತೆಗೆ ಹರಟೆಯನ್ನು ಪ್ರವಚನವನ್ನು ಎರಡೂ ಮಾಡ್ತಾ ಇರ್ತೀವಿ. ನಮ್ಮ ಅವಧಾನ ಬಹಳ ದೊಡ್ಡದು ನಿಜವಾಗಿಯೂ ಕೂಡ. ಯಾರಾದರೂ ಪಕ್ಷಿಗಳನ್ನು ಮಾತಾಡಿಸ್ಲಿಕ್ಕೆ ಬಂದರೆ ಇನ್ನೊಂದು ಪಕ್ಷಿ ಹತ್ತಿರದಲ್ಲಿ ಬಂದು ಕುಳಿತುಕೊಂಡು ತಿವಿಬೇಕು ಅಂತ ನೋಡಿದರೆ ವಿಗತಾನ್ಯವಾಚ, ಒಂದು ಮಾತಾಡ್ತಿರ್ಲಿಲ್ಲ. ಚುಯ್ ಅನ್ನಲಿಲ್ಲ, ಕುಯ್ ಅನ್ನಲಿಲ್ಲ, ಯಾಕೆ ಬಂದಿ ಅಂತ ಕೇಳಲಿಲ್ಲ, ಇಲ್ಯಾಕೆ ಕೂತಿ ಅಂತ ಕೇಳಲಿಲ್ಲ. ಅಷ್ಟು ಏಕಾಗ್ರವಾದ ಮನಸ್ಸಿನಿಂದ ಆ ಭಗವಂತನ ನಾದದ ವೇಣುನಾದದ ಮಾಧುರ್ಯವನ್ನು ಸವಿತಾ ಇವೆಯಂತೆ. ಶೃಣ್ವಂತಿ ಮೀಲಿತ ದೃಶಃ ವಿಗತಾನ್ಯವಾಚ. ನೋಡಿದರೆ ಪ್ರಾಯ ಧ್ಯಾನ ಮಾಡಲಿಕ್ಕೆ ನಮಗೆ ಕಲಿಸಿಕೊಡ್ತಾ ಇವೆಯೇನೋ ಅಂತ ಅನಿಸ್ಬೇಕಂತೆ. ಮನುಷ್ಯ ಹೇಗೆ ಧ್ಯಾನ ಮಾಡಬೇಕು? ಧ್ಯಾನ ಮಾಡುವಾಗ ನಿಮೀಲಿತ ದೃಶಃ, ಕಣ್ಣುಗಳನ್ನು ಮುಚ್ಚಿಕೊಂಡು ಏಕಾಗ್ರವಾಗಿ ಮನಸ್ಸಿಟ್ಟುಕೊಂಡು ಒಂದೇ ವಸ್ತುವನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಇರೋದೇ ಧ್ಯಾನ ಅಂತ ಕಲಿಸಿಕೊಳ್ತಾ ಇದೆ. ಈ ಎಲ್ಲ ಪಕ್ಷಿಗಳು ಸೇರಿ ನಮಗೆ ಧ್ಯಾನವನ್ನು ಮಾಡಿಕೊಡೋದನ್ನು ಕಲಿಸಿಕೊಡ್ತಾ ಇದೆ, ಹೇಗೆ ಧ್ಯಾನ ಮಾಡ್ತಾ ಇರಬೇಕು ಅಂತ ಹೇಳಿ. ಸಂಸ್ಕೃತದಲ್ಲಿ ಅನೇಕ ಸುಭಾಷಿತಗಳಿವೆ. ಒಂದೊಂದು ಪಕ್ಷಿ ಪ್ರಾಣಿಗಳಿಂದ ಒಂದೊಂದು ಕಲಿಬೇಕಂತೆ. ತಮಾಷೆ ಮಾಡ್ತಾರೆ. ಬಕಪಕ್ಷಿಯನ್ನು ನೋಡಿ ಧ್ಯಾನ ಮಾಡೋದು ಕಲಿಬೇಕಂತೆ. ಅದು ಕೊಕ್ಕರೆ ಇರ್ತದಲ್ಲ, ಬಾತುಕೋಳಿ ಕೊಕ್ಕರೆ, ಮೀನು ಹಿಡಿಬೇಕಾದ್ರೆ ಬಹಳ ಏಕಾಗ್ರ ಮನಸ್ಸಿನಿಂದ ಕೂತ್ಕೊಂಡಿರ್ತದೆ. ಅದು ನದಿ ಒಳಗೆ ನೀವು ನೋಡ್ತಿರಬೇಕು, ಎಷ್ಟು ಸೈಲೆಂಟಾಗಿ ಕೂತಿರುತ್ತೆ ಅಂದರೆ ಅದು ಇದೆಯೋ ಹೋಗಿದೆಯೋ ಅಂತೂ ಗೊತ್ತಾಗೋದಿಲ್ಲ, ಅಷ್ಟು ಸೈಲೆಂಟಾಗಿ ಕೂತಿರುತ್ತೆ. ಯಾಕೆಂದರೆ ಮೀನು ಹಿಡಿಬೇಕು ಅಂತ ತಿಳ್ಕೊಂಡು. ಹಾಗೆ ನಾವು ಧ್ಯಾನವನ್ನು ಮಾಡೋದು ಕಲಿಬೇಕಂತೆ. ಒಂದೊಂದು ಪ್ರಾಣಿಯಿಂದ ಒಂದೊಂದು ಕಲಿಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಈ ಪಕ್ಷಿಗಳನ್ನು ನೋಡಿ ಧ್ಯಾನ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ ಇದೆ ಭಾಗವತ. ಕೃಷ್ಣನ ಮಾಧುರ್ಯದ ವೇಣುನಾದದ ಮಾಧುರ್ಯವನ್ನು ಕೇಳ್ತಾ ಕುಳಿತವರು ವಿಗತ ಅನ್ಯವಾಚಃ, ಬೇರೆ ಇನ್ಯಾವ ವಿಷಯವನ್ನು ಹರಟೆಯನ್ನು ಮಾತಾಡ್ತಾ ಇಲ್ಲ. ಕಣ್ಣು ಮುಚ್ಚಿವೆ, ಆ ವೇಣುವನ್ನು ಮಾತ್ರ ಕೇಳಿಸಿಕೊಳ್ತಾ ಕೂತ್ಕೊಂಡಿರ್ತಕ್ಕಂಥದ್ದಾಗಿದೆ. ಎದುರುಗಡೆಗೆ ಹಣ್ಣಿದೆ, ತಿನ್ನಬಹುದು. ಚಿಗುರುಗಳಿವೆ, ಕಚ್ಚಬಹುದು. ಇಲ್ಲ. ಆರುಹ್ಯಗೆ ಧ್ರುಮಭುಜಾನ್ ರುಚಿರ ಪ್ರಬಾಲಾನ್ ಕೃಷ್ಣೇಕ್ಷಣಾ ತದುದಿತಂ ಕಲವೇಣು ಗೀತಂ. ಎದುರುಗಡೆಗೆ ವಿಷಯ ಪದಾರ್ಥಗಳು ಇದ್ದಾಗಲೂ ಕೂಡ ಅವುಗಳ ಆಸಕ್ತಿಯನ್ನು ಬಿಟ್ಟು ಧ್ಯಾನ ಮಾಡಬೇಕು ಅಂತ ತಿಳಿಸ್ತಾ ಇವೆ ಮತ್ತೆ ಪಕ್ಷಿಗಳು. ನೆನಪಿಟ್ಕೊಳ್ರಿ. ಎದುರಿಗೆ ಹಣ್ಣಿಲ್ವೇ? ನಮಗೆ ನೋಡ್ರಿ, ನಮ್ಮ ಪೂಜೆ ನಮ್ಮ ಧ್ಯಾನ ಎಷ್ಟಿರುತ್ತೆ ಅಂದರೆ ಎಲೆ ಹಾಕಿ ಬಡಿಸೋ ತನಕ ನಮ್ಮ ಪೂಜೆ ನಮ್ಮ ಧ್ಯಾನ. ನೀವು ಯಾರಾದರೂ ಪಾಪ ಆಚಾರನ ಕೇಳ್ರಿ, ಆಚಾರ ನಿಮ್ಮ ಪೂಜೆ ಎಷ್ಟೊತ್ತಾಗ್ತದೆ? ಆಚಾರ ಉತ್ತರ ಏನು ಕೊಡ್ತಾರೆ ಗೊತ್ತಾ? ನಿಮ್ಮ ಅಡಿಗೆ ಎಷ್ಟೊತ್ತೊಳಗೆ ಆಗ್ತದೆ ಅಷ್ಟೊತ್ತೊಳಗೆ ನಮ್ಮ ಪೂಜೆ ಆಗ್ತದೆ. ಸ್ಟ್ಯಾಂಡರ್ಡ್ ಉತ್ತರ ಮತ್ತೆ ಆಚಾರ. ಯಾಕೆ? ಆಚಾರ್ಯರ ಪೂಜೆ ಅದು ಗಾದಿ ಮಾತದಲ್ಲ, ಒಂದು ಏನು ಅಪ್ಪನ ಪೂಜೆ ಹಪ್ಪಳ ಸುಡೋ ತನಕ ಅಂತ ತಿಳ್ಕೊಂಡು ಹೇಳಿ. ಹಾಗೆ ನಮ್ದೆಲ್ಲ ಏನು ಅಂದರೆ ಊಟಕ್ಕಾಗಿ ಪೂಜೆ, ಪದಾರ್ಥಗಳು ಸಿಗುತ್ತೆ ಅನ್ನೋದಕ್ಕಾಗಿ ಪೂಜೆ. ಪಕ್ಷಿಗಳು ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರೆ ಎದುರಿಗೆ ಪದಾರ್ಥಗಳಿವೆ, ಹಣ್ಣುಗಳಿವೆ, ಚಿಗುರುಗಳಿದೆ, ಒಂದನ್ನೂ ಮುಟ್ಟುತ್ತಾ ಇಲ್ಲ. ಬಾಜುಕ್ ಮಾತಾಡ್ತಾ ಇಲ್ಲ, ಕೇವಲ ವೇಣುಗೀತೆಯನ್ನು ಕೇಳ್ತಾ ಇವೆ, ವೇಣುವಿನ ಗೀತೆಯನ್ನು ಆಲಿಸ್ತಾ ಇವೆ. ಎಷ್ಟು ಪಾಠ ಇದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಒಂದು ಪಕ್ಷಿಯಿಂದ ಕಲಿಯಬೇಕಾದ ಪಾಠಗಳನ್ನು ವೇದವ್ಯಾಸ ದೇವರು ಗೋಪಿಕಾಸ್ತ್ರೀಯರ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಮುನೆ ಹರಿತಾ ಇದ್ದಾಳಂತೆ, ಯಮುನೆ ಹರಿತಾ ಇದ್ದಾಳೆ. ಇನ್ನು ಸಣ್ಣ ಪುಟ್ಟ ನದಿಗಳು ಅಲ್ಲಲ್ಲಲ್ಲಿ ಹರಿತಾ ಇವೆ. ಅವುಗಳು ಏನು ಮಾಡ್ತಾ ಇದ್ದವು? ಕೃಷ್ಣನ ವೇಣುವಿನ ಗೀತೆಯನ್ನು ಕೇಳಿದ ನದಿಗಳು ಏನು ಮಾಡ್ತಾ ಇದ್ದವು? ನದ್ಯಸ್ತದಾ ತದುಪಧಾರ್ಯ ಮುಕುಂದ ಗೀತಂ ಆವರ್ತಲಕ್ಷಿತ ಮನೋಭವ ಭಗ್ರವೇಗಾ ಆಲಿಂಗನ ಪ್ರಮುದಿತೋರ್ಮಿ ಭುಜೈರ್ಮುರಾರೇಹೇ ಗೃಹಂತಿ ಪಾದಯುಗಲಂ ಕಮಲೋಪಹಾರಾಹ. ಹರಿದು ಹೋಗ್ತಾ ಇದ್ದಾಳಂತೆ ಯಮುನೆ, ನದಿಗಳು ಹರಿತಾ ಇವೆ. ಹಿಂದೆ ಹರಿಯುವ ಪ್ರವಾಹ ಮುಂದೆ ಮುಂದೆ ಹೋಗಬೇಕು. ಮುಂದಿಂದ ಹೋದಾಗ ಹಿಂದಿಂದ ಪ್ರವಾಹ ಬರೋದು, ಮುಂದಿನ ತೆರೆ ಮುಂದೆ ಹೋದ ಮೇಲೆ ಹಿಂದಿನ ತೆರೆ ಮುಂದೆ ಬರಬೇಕು. ಅಕಸ್ಮಾತ್ ಮುಂದಿನ ತೆರೆ ಮುಂದೆ ಹೋಗದೆ ಹಿಂದಿನ ತೆರೆಯೂ ಮುಂದೆ ಬರದೆ ಅಲ್ಲೇ ನಿಂತ್ಕೊಂಡ್ರೆ ಏನಾಗುತ್ತೆ ವಿಚಾರ ಮಾಡ್ರಿ. ನೀರು ಉಕ್ಕಿ ಬರುತ್ತೆ. ಹರಿತಾ ಇದ್ದರೆ ಸಮಾನವಾಗಿ ಇರುತ್ತೆ.
ಒಂದೇ ಕಡೆಗೆ ನೀರು ನಿಂತು ಬಿಟ್ಟರೆ ಉಕ್ಕಿ ಬರುತ್ತೆ. ಅಥವಾ ಇನ್ನೇನಾಗತ್ತೆ ಅಂತ ಕೇಳಿದ್ರೆ ಸುಳಿ ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಸುಳಿ ಯಾಕೆ ಸುತ್ತಕೊಳ್ಳುತ್ತೆ? ನಾವೆಲ್ಲ ನದಿಯನ್ನು ನೋಡಿರ್ತೀವಿ. ಸುಳಿಯೊಳಗೆ ಸಿಕ್ಕರು, ಬಿದ್ದರು, ಎದ್ದು ಬಂದರು, ಸುಳಿಯೊಳಗೆ ಸಿಕ್ಕು ಹೋದವ್ರು ಹೋದರು, ಎಷ್ಟೋ ಕಥೆಗಳನ್ನು ಹೇಳ್ತಿರ್ತೀವಿ. ಭಾಗವತ ಒಂದು ಮಾತು ಹೇಳ್ತದೆ, ಸುಳಿ ಯಾವತ್ತು ಶುರುವಾಯಿತು, ಯಾವತ್ತು ಸುಳಿ ನಿಂತ್ಕೊಂಡಿತು ಅಂತ ಕೇಳ್ತಾ ಇದೆ. ಯಮುನೆ ಹೀಗೆ ಹರಿತಾ ಹೊರಟಿದ್ದಾಳಂತೆ. ಮುಂದೆ ಹೋಗ್ತಾ ಇರುವಳಿಗೆ ಕೃಷ್ಣನ ಗೀತೆಯನ್ನು ಕೇಳಲಿಕ್ಕೆ ಆಗೋದಿಲ್ವಲ್ಲ ಅನ್ನೋದಕ್ಕೆ ಯೂಟರ್ನ್ ತಗೊಂಡ್ಲಂತೆ ಅವಳು. ಮತ್ತೆ ನೆನ್ಪಿಟ್ಕೊಳ್ರಿ, ನಮ್ಗೆ ಇಲ್ಲಿಯವರಿಗೆ ಯೂಟರ್ನ್ ಅಂದರೆ ಗೊತ್ತಾಗೋದಿಲ್ಲ. ದೊಡ್ಡ ದೊಡ್ಡ ಶಹರಗಳಲ್ಲಿ ಇದ್ದವರಿಗೆ ಸರಿಯಾಗಿ ಯೂಟರ್ನ್ ಅಂದರೆ ಅರ್ಥ ಆಗಿಬಿಡುತ್ತೆ. ಹೀಗೆ ಹೋಗ್ತಾ ಇದ್ದರೆ ಬೈಪಾಸ್ ರೋಡ್ ಇರುತ್ತೆ, ಪಕ್ಕದಲ್ಲಿ ದೊಡ್ಡ ದೊಡ್ಡ ರೋಡ್ಗಳು ಇದ್ದರೆ ಹೀಗೆ ಹೋಗ್ತಾ ಇರುವಾಗ ಹೀಗೆ ತಿರುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿರ್ತಾರೆ. ನಾವೆಲ್ಲೋ ದೂರ ಹೋಗಿ ಹೀಗೆ ತಿರುಗಿಸ್ಕೊಂಡು ಬರಬೇಕು. ಯಮುನೆ ಹರಿತಾ ಹೋಗ್ತಾ ಇರುವಳು ಇದ್ದಕ್ಕಿದ್ದ ಹಾಗೆ ಕೃಷ್ಣನ ಕೊಳಲಿನ ನಾದವನ್ನು ಕೇಳಬೇಕು ಅಂತ ಮನಸ್ಸಾಗಿ ಯೂಟರ್ನ್ ತಗೊಂಡ್ಬಿಟ್ಲಂತೆ. ಮತ್ತೆ ಹೀಗೆ ತಿರುಗಿಬಿಟ್ಲಂತೆ. ಹೀಗೆ ತಿರುಗಿ ಎಲ್ಲಿ ಹೋಗ್ಬೇಕು? ಮತ್ತೆ ಇದೇ ಪ್ರವಾಹಕ್ಕೆ ಹೋಗ್ಬೇಕಲ್ಲ. ಮತ್ತೆ ಹೀಗೆ ಹೋಗ್ತಿದ್ಲಂತೆ. ಮುಂದೆ ಹೋದ್ಮೇಲೆ ಮತ್ತೆ ಅನಿಸ್ತಿತ್ತಂತೆ ಚೆನ್ನಾಗಿದೆ, ಬಿಟ್ಟು ಹೋದ್ರಾಗಂತೆ ಮತ್ತೊಮ್ಮೆ ಯೂಟರ್ನ್ ತಗೊಂಡ್ಲಂತೆ. ಹೀಗೆ ಹೋಗೋದು, ಹೀಗೆ ತಿರುಗೋದು, ಹೀಗೆ ಬರೋದು. ಯಾವತ್ತು ಯಮುನೆ ಹೀಗೆ ಹೋಗಿ ಹೀಗೆ ಬರ್ಲಿಕ್ಕೆ ತಿರುಗ್ಲಿಕ್ಕೆ ಶುರು ಮಾಡಿದ್ಲೋ ಅವತ್ತೇ ನದಿಯಲ್ಲಿ ಸುಳಿಗಳು ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಅದಕ್ಕೂ ಮೊದಲು ಸುಳಿಗಳೇನು ಇರಲಿಲ್ಲವಂತೆ ನದಿಯಲ್ಲಿ. ಬಿಟ್ಕೊಳ್ಳಿ, ಯಾವಾಗ ವೇಣುವಿನ ಗೀತೆ ಆ ಯಮುನೆಯ ಕಿವಿಗೆ ಬಿತ್ತೋ ಅದು ಹೋಗ್ತಾ ಹೋಗ್ತಾ ಇದ್ದದ್ದು ಹಿಂದಕ್ಕಂತೂ ಬರ್ಲಿಕ್ಕೆ ಆಗೋದಿಲ್ಲ. ಹೀಗೆ ಹೋದದ್ದು ಹೀಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ನಮ್ಮ ಕಾರಿಗೆ ಇದ್ದ ಹಾಗೆ ರಿವರ್ಸ್ ಗೇರ್ ಇಲ್ಲ ಪಾಪ. ಅದಕ್ಕೆ ಅದು ಮುಂದೆ ಹೋಗಿಬಿಟ್ಟಿದೆ. ಈಗ ಮುಂದೆ ಹೋದರೆ ಒನ್ ವೇಯಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಯೂಟರ್ನ್ ತೊಗೊಂಡು ಬರ್ಬೋದು, ಹೀಗೆ ತಿರುಗಿಕೊಂಡು ಬರ್ಬೋದು ಅಷ್ಟೇ. ಹೀಗೆ ಹೋಗಿ ಹೀಗೆ ತಿರುಗಿಕೊಂಡು ಬರ್ತಾ ಇದ್ದಾಳೆ. ಮತ್ತೆ ಹೋಗಬೇಕು, ಅನಿವಾರ್ಯವಾಗಿ ತಿರುಗಿ ಬರ್ತಾ ಇದ್ದಾಳಂತೆ. ಈ ಹೋಗಿ ತಿರುಗಿ ಬರೋ ಗದ್ದಲದಲ್ಲಿ ಆಗಿದ್ದು ಸುಳಿಗಳು ನೀರು ತುಂಬಿ ಬರ್ತಾ ಇದೆಯಂತೆ. ಬಂದ ಕೆಲಸ ಏನಾಯಿತು ಅಂದರೆ ಒಳಗಡೆಗೆ ಇಷ್ಟು ಕಮಲಗಳು ಬೆಳೆದಿದ್ವಂತೆ. ನೇರವಾಗಿ ಹರಿತಾ ಇದ್ದರೆ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ತುಂಬಿ ಬಂದುಬಿಟ್ರೆ ಅಕಸ್ಮಾತ್ ಹೀಗೆ ಸುಳಿಗಳು ಶುರುವಾಗಿ ಬಿಟ್ಟರೆ ಕಮಲಗಳು ಚಲ್ಲಾಪಿಲ್ಲಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅದು ಹರಿದುಕೊಂಡು ಎಲ್ಲಿಗೆ ಬಂದು ಅಂತ ಕೇಳ್ತಾರೆ. ಆಲಿಂಗನ ಪ್ರಮುದಿತೋರ್ಮಿ ಭುಜೈರ್ ಮುರಾರೇಹೇ ಗೃಹಂತಿ ಪಾದಯುಗಲಂ ಕಮಲೋಪಹಾರ. ಆ ಎಲ್ಲ ಕಮಲಗಳು ಹರಿದುಕೊಂಡು ಬಂದು ಕೃಷ್ಣನ ಕಾಲಿಗೆ ಬೀಳ್ತಾ ಇದ್ವಂತೆ. ನೆನ್ಬಿಟ್ಕೊಳ್ರಿ, ಇದನ್ನ ನಾವು ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ. ಯಾಕೆ ಅಂದರೆ ಸುಳಿ ಬಂದಾಗ ಒಳಗಿದ್ದ ಹೂಗಳು ಹರಿದುಕೊಂಡು ಬಂದು ದಂಡೆಯ ಮೇಲೆ ಬಿದ್ದಿದ್ದನ್ನು ನೋಡಿದ್ದಿದ್ರೆ ಕಲ್ಪನೆ ಬರಬೇಕು. ಯಮುನೆ ಹರಿತಾ ಇದ್ದಾಳೆ, ಒಳಗಡೆಗೆ ಇದ್ದ ಕಮಲದ ಹೂವು ಕತ್ತರಿಸಿಕೊಂಡು ಇವಳ ಸುಳಿಗೆ, ಇವಳ ಪ್ರವಾಹಕ್ಕೆ ತಿರುಗಿ ಬಂದು ಎಲ್ಲಿಗೆ ಬರ್ತಾ ಇದೆ ಅಂದರೆ ಕೃಷ್ಣ ನದಿ ದಂಡೆಯ ಮೇಲೆ ಹೋಗ್ತಾ ಇದ್ದರೆ ಪಾದಕ್ಕೆ ಬಂದು ಬೀಳ್ತಾ ಇದೆ ಅಂತೆ. ನೋಡಿದವರಿಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ ಯಮುನೆಗೆ ಮುಂದೆ ಹೋಗ್ಲಿಕ್ಕಾಗದೆ ಹಿಂದೆ ಬಂದು ಕೃಷ್ಣನ ಪಾದವನ್ನು ಹಿಡಿತಾ ಇದ್ದಾಳೇನೋ ಅಂತ ಅನಿಸ್ತಾ ಇತ್ತಂತೆ. ನೆನ್ಪಿಟ್ಕೊಳ್ಳಿ, ಕೃಷ್ಣನ ಪಾದವನ್ನು ಹಿಡಿದು ನಿಲ್ಲಿಸಿ ಕಮಲದ ಪೂಜೆಯನ್ನು ಮಾಡ್ತಾ ಇದ್ದಾಳೇನೋ ಅಂತ ಅನಿಸ್ಬೇಕಂತೆ. ಯಮುನೆಗೂ ಹೋಗ್ಲಿಕ್ಕಾಗಲಿಲ್ಲ ಮುಂದೆ. ಜಿಂಕೆಗಳಿಗೆ ವೃಂದಾವನದ ಪ್ರಸಿದ್ಧಿ ಬಂತು. ಜಿಂಕೆಗಳ ಕಥೆ ಹೇಳಿದರು, ಆಕಳಿನ ಕಥೆ ಹೇಳಿದರು, ಪಕ್ಷಿಗಳ ಕಥೆ ಹೇಳಿದರು. ಕೊನೆಗೆ ಜಡಭೂತವಾದ ನದಿಯ ಕಥೆಯನ್ನು ಹೇಳ್ತಾರೆ. ನದ್ಯಃ ಒಂದಲ್ಲ, ನದ್ಯಃ ಬಹಳ ನದಿಗಳು. ಯಮುನೆ ಒಂದೇ ಹೇಳಿದರೆ ಬೇರೆ ಇರ್ತಿತ್ತು, ಅನೇಕ ನದಿಗಳು. ನದ್ಯಸ್ತದಾ ತದುಪಧಾರ್ಯ ಮುಕುಂದ ಗೀತಂ ಆವರ್ತಲಕ್ಷಿತ ಮನೋಭವ ಭಗ್ನವೇಗಾ. ಆವರ್ತಲಕ್ಷಿತ, ಆವರ್ತ ಅಂದರೆ ಸುಳಿಗಳು, ಅದರಿಂದ ಲಕ್ಷಿತವಾಗಿದೆ, ಗೊತ್ತಾಗ್ತಾ ಇದೆ. ಸುಳಿಗಳು ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆಲಿಂಗನ ಪ್ರಮುದಿತೋರ್ವಿ ಭುಜೈರ್ ಮುರಾರೇಹೇ. ಕೃಷ್ಣನನ್ನ ಅಪ್ಪಿಕೊಳ್ಳಬೇಕು ಅಂತ ತಿಳ್ಕೊಂಡು ನೀರೆಂಬ ಕೈಗಳನ್ನು ಮೇಲೆ ಮಾಡಿಕೊಂಡು ಕಮಲಗಳನ್ನು ಹಿಡಿದುಕೊಂಡು ಬಂದು ಗೃಹಂತಿ ಪಾದಯುಗಲಂ ಕಮಲೋಪಹಾರ. ಆ ಭಗವಂತನ ಪಾದಕ್ಕೆ ತಂದು ಕಮಲಗಳನ್ನು ಅರ್ಪಿಸ್ತಕ್ಕಂಥದ್ದಾಗಿದೆ ಅಂತ ನೆನಪಿಟ್ಕೊಳ್ಳಿ. ನದಿಗೆ ಒಂದು ಮಾತು ಮುಂದೆ ಬರುತ್ತೆ. ದೇವರ ಈ ವೇಣುನಾದದ ಮಾಧುರ್ಯಕ್ಕೆ ಜಡಗಳೆಲ್ಲ ಚೇತನಗಳಾಗಿ ಬಿಟ್ಟುವಂತೆ, ಚೇತನಗಳೆಲ್ಲ ಜಡವಾಗಿ ಬಿಟ್ಟುವಂತೆ. ನದಿ ಜಡ, ಜಡವಾದ ನದಿ ಕೃಷ್ಣನ ಪೂಜೆಯನ್ನು ಮಾಡಬೇಕು ಅನ್ನುವುದಕ್ಕಾಗಿ ಕಮಲವನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡ್ತಾ ಇದೆ ಅಂತೆ. ಚೇತನವಾದ ಆಕಳ ಜಡಭೂತವಾಗಿ ನಿಂತು ಬಿಟ್ಟಿದೆಯಂತೆ, ಎಲ್ಲೂ ಹೋಗ್ಲಿಕ್ಕಾಗದೆ. ಆ ವೇಣುವಿನ ನಾದದಲ್ಲಿ ಎಷ್ಟಿದೆ ಅರ್ಥ ತಿಳಿದುಕೊಳ್ಳ್ರಿ. ಚೇತನವನ್ನು ಜಡವನ್ನಾಗಿ ಮಾಡುತ್ತೆ, ಜಡವನ್ನು ಚೇತನವನ್ನಾಗಿ ಮಾಡುತ್ತೆ, ಜಂಗಮವನ್ನು ಸ್ಥಾವರವನ್ನು ಜಂಗಮ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಭಾಗವತದಲ್ಲಿ ವ್ಯಾಸರು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೋಗ್ತಾ ಇದ್ರಂತೆ, ಮೋಡ ಇದೆ,
ನೋಡಿದಾಗ ತಾನೇ ಮಳೆಗಾಲ ಮುಗಿದಿದೆ, ಶರದ್ ಋತು ಪ್ರಾರಂಭ ಆಗಿದೆ. ಆವಾಗ ಕೃಷ್ಣ ಈ ಮುರಳಿಯ ನಾದವನ್ನು ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಸ್ವಲ್ಪ ಇನ್ನೊಂದು ಚೂರು ಮೋಡದಲ್ಲಿ ನೀರು ಉಳಿದಿತ್ತಂತೆ. ಬಿಸಿಲು ಬರ್ತಾ ಇತ್ತು. ಈ ಚಳಿಗಾಲದಲ್ಲಿ ಎರಡೂ ಇರುತ್ತೆ, ಬಿಸಿಲು ಇರುತ್ತೆ, ತಂಪು ಇರುತ್ತೆ, ಎರಡೂ ಇರುತ್ತೆ. ಹೋಗ್ತಿರುವಾಗ ಬಿಸಿಲು ಬಂದರೆ ಮೋಡಕ್ಕೆ ಅಯ್ಯೋ ಅನಿಸ್ಬೇಕಂತೆ. ಚೈತನ್ಯ ಆರೋಪ, ನಿಜವಾಗಿಯೂ ಕೂಡ ಚೇತನ ಅಲ್ಲ ಮೋಡಕ್ಕೆ ಅಯ್ಯೋ ಅನ್ನಿಸ್ಲಿಕ್ಕೆ ಮನಸ್ಸಿದೆಯಾ? ಮೋಡವೂ ಕೂಡ ಅಯ್ಯೋ ಅನ್ಕೊಳ್ಬೇಕಂತೆ. ಅಯ್ಯೋ ಅನ್ಕೊಂಡು ಮಾಡಬೇಕೇನು ಅಂತ ಕೇಳಿದ್ರೆ, ದೃಷ್ಟವಾತಪೇ ಪ್ರಜಪಶೂನ್ ಸಹರಾಮ ಗೋಪೈಹಿ ಸಂಚಾರಯಂತ ಮನುವೇಣು ಮುದೀರಯಂತಂ ಪ್ರೇಮ ಪ್ರವೃದ್ಧ ಹೃಷಿತಃ ಕುಸುಮಾವಲೀಭಿಃ ಸಖ್ಯುರ್ವ್ಯಧಾತ್ ಸ್ವವಪುಷಾಂಬುಧ ಆತಪತ್ರಂ. ಆ ಮೋಡ ನೋಡಿದಂತೆ ಎಲ್ಲೋ ನಿಂತ್ಕೊಂಡಿತ್ತು. ಕೃಷ್ಣ ಇನ್ನೆಲ್ಲೋ ಹೋಗ್ತಾ ಇದ್ದ. ಬಿಸಿಲು ಬೀಳ್ತಾ ಇದೆ ಕೃಷ್ಣನ ಮೇಲೆ. ಅವರೇನು ಛತ್ರಿ ಹಿಡ್ಕೊಂಡು ಹೋಗಿರಲಿಲ್ಲ, ನೆನ್ಪಿಟ್ಕೊಳ್ರಿ. ಇನ್ನು ದಿವಸ ಛತ್ರಿ ಹಿಡ್ಕೊಂಡು ಹೋದರೆ ಅದೇನು ಕಾಡಿಗೆ ಹುಲ್ಲು ಮೇಯಿಸ್ಕೊಂಬರ್ಲಿಕ್ಕೆ ಹೋಗ್ತಾರೋ, ಪಿಕ್ನಿಕ್ ಹೋಗ್ತಾರೋ ಅಂತ ತಿಳಿಯೋದಿಲ್ಲ. ಆಮೇಲೆ ಎಲ್ಲಾದರೂ ದಿವಸ ಹೋಗೋರಿಗೆ ಯಾರು ಛತ್ರಿ ಗಿತ್ರಿ ಏನು ಕೇಳೋದಿಲ್ಲ. ಕೃಷ್ಣ ಹೋಗಿದ್ದೆ, ಹಿಂದೆ ಎಲ್ಲರೂ ಬರ್ತಾ ಇದ್ದಾರೆ, ಬಿಸಿಲಾಗ್ತಾ ಇದೆ. ದೂರದಲ್ಲಿದ್ದ ಮೋಡ ಆ ವೇಣುವಿನ ಧ್ವನಿಯನ್ನು ಕೇಳಿಸಿಕೊಂಡು ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಯಿತು. ಅಯ್ಯೋ, ಕೃಷ್ಣನ ಮೇಲೆ ಬಿಸಿಲು ಬೀಳ್ತಾ ಇದೆಯಲ್ಲ ಅಂತ ಹೇಳಿ ಸರಿಯಾಗಿ ಕೃಷ್ಣನ ಮೇಲೆ, ಬಲರಾಮನ ಮೇಲೆ, ಅವರ ಮೇಲೆ, ತಲೆ ಮೇಲೆ ಬಂದು ನಿಂತ್ಕೊಳ್ತೈತೆ. ನೆನ್ಪಿಟ್ಕೊಳ್ಳಿ, ಎಲ್ಲಿಯೋ ಇದ್ದ ಮೋಡ ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಕೃಷ್ಣನ ಬಲರಾಮನ ತಲೆ ಮೇಲೆ ಬಂದು ನಿಂತ್ಕೊಳ್ತಂತೆ. ಹೇಗಿತ್ತು ದೂರದಲ್ಲಿ ನೋಡಿದವರಿಗೆ ಅಂದರೆ ಛತ್ರಿ ಹಿಡ್ಕೊಂಡು ಹೊರಟಾನೇನೋ ಅಂತ ಅನಿಸ್ಬೇಕಂತೆ. ವಾಸ್ತವಿಕವಾಗಿ ಇವನೇನು ಛತ್ರಿ ಹಿಡ್ಕೊಂಡು ಹೊರಟಿದ್ದಿಲ್ಲ, ಛತ್ರಿ ಹಿಡ್ಕೊಂಡು ಹೊರಟಾನೇನೋ ಅಂತ ಅನಿಸ್ಬೇಕಂತೆ. ಬರೀ ಛತ್ರಿ ಹಿಡ್ಕೊಂಡು ಹೋದ್ರೆ ಉಪಯೋಗ ಇಲ್ಲ. ಕೆಲವರಿಗೆಲ್ಲ ಬಿಸಿಲು ಭಾಳ ಆದರೆ ಏನು ಮಾಡ್ತಾರೆ ಅಂದರೆ AC ಬೇಕಾಗ್ತಿರ್ತದ್ರಿ. ಇಲ್ಲೊಂದು AC ವ್ಯವಸ್ಥೆ ಮಾಡಿತ್ತಂತೆ. ಅದು OC AC ನೆನಪಿಟ್ಕೊಳ್ರಿ, ಪುಕ್ಸಟ್ಟೆ ಆದ AC ಅದು. OC ಅಂತ ಕರೀತಿರ್ತಾರೆ, ಗೊತ್ತಿದೆಯಾ ನಿಮಗೆಲ್ಲ? OC AC ಅದು ಸುಮ್ಮನೆ ಯಾರೂ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಬಂದ AC ಅದು. ಏನು ಮಾಡಿತು ಅಂತ ಕೇಳಿದ್ರೆ, ಪ್ರೇಮ ಪ್ರಹೃದ್ಯ ಋಷಿತಃ ಕುಸುಮಾವಲೀಭಿಃ. ತನ್ನಲ್ಲಿ ಏನು ಒಂಚೂರು ನೀರು ಉಳಿದಿತ್ತು, ಇನ್ನೊಂದು 4 ಹನಿ, ಅದನ್ನು ಠೌರ್ಕ ಉದುರಿಸ್ತಂತೆ. ಯಾರ ಮೇಲೆ ಅಂದರೆ ಕೃಷ್ಣ ಬಲರಾಮರ ಮೇಲೆ ಉದುರಿಸ್ತಂತೆ. ನೀವು ಒಂದು ಸಣ್ಣ ಇದನ್ನು ಚಿತ್ರವನ್ನು ಕಣ್ಮುಚ್ಚಿ ಕಲ್ಪನೆ ಮಾಡಿಕೊಳ್ಳ್ರಿ. ಕೃಷ್ಣ ಬಲರಾಮರು ಹೋಗ್ತಾ ಇದ್ದಾರೆ, ಒಂದು ಸಣ್ಣ ಮೋಡದ ತುಂಡು ಅವರ ತಲೆ ಮೇಲೆ ಬಂದು ನಿಂತಿದೆ. ನೀರೊಂದು ಹನಿ, ಒಂದು 4 ಹನಿ ಉಳ್ಕೊಂಡಿದೆ. ಕೃಷ್ಣನ ಮೇಲಿನ ಪ್ರೀತಿಯಿಂದ 4 ಹನಿ ಉದುರ್ತಾ ಇದೆ. ನೋಡ್ರಿ, ಧೋ 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 ಮಳೆ ಅಂತಾದರೆ ಯಾಕಾರ ಬರ್ತದಪ್ಪ ಮಳೆ ಅನಿಸುತ್ತೆ. ಬಿಸಿಲು ಭಾಳ ಇದ್ದು ಒಂದು 4 ಹನಿ ಹಿಂಗೆ ಹೊಡೆದು ಹೋದ್ರೆ ಅಪ್ಪ ಅಂತೂ ಆರಾಮಾತ್ ನೋಡ್ರಿ, ಎಷ್ಟು ಮಳೆ ಚಂದ ಬಂದದ ಅಂತಂತೀವಿ. ಏರ್ ಕಂಡೀಷನರ್ ಇರೋದೇನು ಮತ್ತೆ ಎಲ್ಲ ಅದೇ ಕೆಲಸ, ಇನ್ನೇನಿಲ್ಲ. ಮೆತ್ತಗೆ 4 ಹನಿಗಳು. ಅದು ಹೇಗೆ ಅಂದರೆ ಬೀಳಬೇಕಾದಾಗ, ನೀರಿನ ಹನಿ ಬೀಳಬೇಕಾದ್ರೆ ಎಷ್ಟು ಬೇಗ ಇರುತ್ತೆ, ಠಪ 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 ಬೀಳುತ್ತೆ. ಅದು ಅಷ್ಟು ಎತ್ತರ ಮೇಲಿಂದ ಬಿದ್ದರೆ. ಕೃಷ್ಣನ ಮೇಲೆ ಬೀಳ್ತಾ ಇದ್ದರೆ ಹೂಗಳು ಬೀಳ್ತಾ ಇದೆಯೇನೋ ಅನ್ನೋ ಅಷ್ಟು ಮೆತ್ತಗೆ ಬೀಳ್ತಾ ಇದ್ವು ಅಂತ ನೆನ್ಪಿಟ್ಕೊಳ್ಳಿ. ಅದು ನೀರಿನ ಹನಿ. ಮತ್ತೆ ನೀರಿನ ಹನಿ ಇದ್ರೂ ಕೂಡ ಬೀಳೋದು ಹೇಗೆ ಬೀಳ್ತಾ ಇತ್ತು ಅಂದರೆ ಹೂಗಳು ಬೀಳ್ತಾ ಇದೆಯೇನೋ. ಪ್ರೇಮ ಪ್ರವೃದ್ಧ ಋಷಿತಃ ಕುಸುಮಾವಲೀಭಿಃ. ಕುಸುಮ ಅಂದರೆ ಹೂವು, ಕುಸುಮಾವಲೀಭಿಃ. ಹೌದು, ಈ ಮೋಡಕ್ಕೆ ಕೃಷ್ಣನ ಬಗ್ಗೆ ಇಷ್ಟ್ಯಾಕೆ ಪ್ರೀತಿ ಕೃಷ್ಣನ ಮೇಲೆ? ಅವನೆಲ್ಲ ಹೊರಟಿದ್ದ, ಅವನು ನುಡ್ಸ್ಕೊಂಡು ಹೊರಟಿದ್ರೆ ಹೋಗೋವಲ್ಲ ಯಾಕ? ಬರೋಬ್ಬರಿ ಅವನಿಗೆ ಬಿಸಿಲು ಹತ್ತಬಾರ್ದು ಅಂತ ಛತ್ರಿಯಾಗಿ ನಿಂತ್ಕೊಂಡು ಮೇಲೆ ಬಂದು ಮೇಲಿನ ಹನಿಗಳನ್ನು ಬಿಡುತ್ತಾ, ಅದು ಬಿಸಿಲು ಭಾಳ ಆಗ್ಯದ, ಶೆಕೆ ಆಗಿದೆನೋ ಕೃಷ್ಣನಿಗೆ ಅಂತ ಹೇಳಿ ಬಿಡುತ್ತಾ, ಜೋರ್ಲೆ ಬಿಡೋ ಹಾಗಿಲ್ಲ, ಮೆತ್ತಗೆ ಹೂಗಳಂತೆ ಬಿಡ್ತಾ ಇದೆ. ಎಲ್ಲ ಕಾರಣ ಏನು? ಸ್ವಾರ್ಥ ಇತ್ತಂತೆ ಮೋಡಕ್ಕೊಂದು. ಅದಕ್ಕೊಂದು ಆಸೆ ಉಂಟಾಯಿತಂತೆ. ಏನು ಆಸೆ? ಕೃಷ್ಣ ನಾನು ಇಬ್ಬರು ಫ್ರೆಂಡ್ ಅಂತ ಹೇಳ್ತಂತೆ. ಇದೇನ್ರಿ ಮತ್ತೊಂದು ಹೊಸ ಶುರು ಮಾಡಿದ್ರು. ಕೃಷ್ಣನಿಗೂ ಮೋಡಕ್ಕೂ ಹೇಗೆ ಫ್ರೆಂಡು? ಗೆಳೆಯನೇ ಅವನು. ಕೃಷ್ಣ ಮೋಡ ಗೆಳೆಯನೇ, ಹೌದು ಅಂತದೆ. ನೋಡ್ರಿ, ಸಖ್ಯು ವ್ಯಧಾತ್ ಸ್ವವಪುಷಾಂಬುಧ ಮಾತಪತ್ರಂ. ಸಖ್ಯು ಗೆಳೆಯ ಅಂತೆ. ಯಾಕೆ ಗೆಳೆಯ? ನಮ್ಮಲ್ಲಿ ಒಂದು ಲೋಕಾರೂಢಿ ಇದೆ, ಗೊತ್ತಾ? ಏನು? ಇವನಿಗೂ ಅವನಿಗೂ ಏನು ಸಂಬಂಧ ಇರೋದು ಬೇಡ, ಆದರೆ ಇವಂದು ಅವನದು ಹೆಸರು ಒಂದೇ ಇದ್ದರೆ ಬಹಳ ಪ್ರೀತಿ ಬರುತ್ತಂತೆ. ಗೊತ್ತಿದೆಯಾ ನಿಮಗೆ? ಸಂಸ್ಕೃತ ಗಾದಿ ಮಾತದದು, ಏಕನಾಮ ಸದಾ ಪ್ರೀತಿ ಅಂತ ತಿಳ್ಕೊಂಡು. ಅದು ಯಾರು ಮಾಡ್ಯಾರ ನನಗಂತೂ ಗೊತ್ತಿಲ್ಲ, ಆದರೆ ಇದು ಉಂಟು.
ಒಂದೇ ಹೆಸರಿನವ್ರಿಬ್ಬರು ಭೇಟಿ ಆಗಿಬಿಟ್ರೆ ಭಾರಿ ಪ್ರೀತಿ ಆಗಿಬಿಡ್ತದಂತ. ಇವ್ರು ತಂದೆ ಹೆಸರು ಇರ್ತದೆ ನೋಡ್ರಿ, ಕರೀಲಿಕ್ಕೆ ಮಜಾ ಬರ್ತಿರ್ತದೆ. ಯಾಕಂದ್ರೆ ತನ್ನ ಹೆಸರನ್ನು ತಾನು ಕರ್ಕೊಳ್ಳೋ ಹೋಗಿಲ್ಲ, ಇನ್ನೊಬ್ರು ಯಾರೋ ತನ್ನ ಹೆಸರನ್ನು ಕರೆದದ್ದು ಮಾತ್ರ ಕೇಳಬೇಕಾಗ್ತಿರ್ತದೆ. ತನ್ನ ಹೆಸರನ್ನ ತನ್ನ ಬಾಯಿಂದ ತಾನೇ ಕರ್ಕೋಬೇಕಾದ್ರೆ ಏನು ಮಜಾ ಬರುತ್ತಲ್ಲ. ಅದಕ್ಕೆ ಏಕನಾಮ ಸದಾ ಪ್ರೀತಿ. ತನ್ನ ಹೆಸರಿದ್ದವ್ರನ್ನ ಕಂಡ್ರೆ ಭಾಳ ಪ್ರೀತಿ ಅಂತ. ಏನ್ರಿ ಭಾರಿ ಮಾತಾಡಿಸ್ತಿರ್ತಾರಂತೆ. ಒಂದೇ ಹೆಸರು ಇದ್ದವರಿಗೆ ಪ್ರೀತಿ ಇದ್ದಂತೆ ಇನ್ನೊಂದಿದೆ ಅಂತೆ. ಏನು? ಒಂದೇ ಬಣ್ಣ ಇದ್ದವರಿಗೂ ಪ್ರೀತಿ ಇರ್ತದಂತೆ. ಇಬ್ರು ಕೆಂಪಿದ್ರು ಅಂತ ಇಟ್ಕೊಳ್ರಿ, ಭಾರಿ ಮಾತಾಡ್ಕೊಂಡು ಅಡ್ಡಾಡ್ತಿರ್ತಾರೆ. ಏನು ಅಗದಿ ದೋಸ್ತರು, ಏನು ಇವ್ರ ಬಣ್ಣ ಅವ್ರ ಬಣ್ಣ ಹೇಳಿ ಮಾಡಿಸಿದ ಬಣ್ಣ. ಅಕಸ್ಮಾತ್ ಪಾಪ ಇಬ್ರು ಮತ್ತೆ ನಮ್ಮಲ್ಲಿ ಇದೆ ಅಲ್ಲ, ತೊಳೆದಿಟ್ಟ ಅಂಗಾರದ ಬಣ್ಣ ಇತ್ತು, ಕೆಂಡದ ಬಣ್ಣ ಇತ್ತು ಅಂದರೆ ಅವ್ರಿಗೂ ಪ್ರೀತಿ ಇರ್ತದೆ. ಇಲ್ಲಿ ಹಾಗೆ ಇತ್ತಂತೆ. ಕೃಷ್ಣನ ಬಣ್ಣಕ್ಕೂ ಮೋಡದ ಬಣ್ಣಕ್ಕೂ ಸಾಮ್ಯ ಇತ್ತಂತೆ. ಯಾಕೆ ಅಂದರೆ ಮೋಡವೂ ಕಪ್ಪು, ಕೃಷ್ಣನೂ ಕಪ್ಪು. ನೆನ್ಪಿಟ್ಕೊಳ್ಳಿ. ಮೋಡ ಅಂತಂತೆ, ನನ್ನಂತೆ ಯಾರೂ ಇಲ್ಲ, ಜನ ಇಷ್ಟು ದಿವಸ ಅಣಗಿಸ್ತಿದ್ರು ನನ್ನನ್ನು, ಎಷ್ಟು ಕೆಟ್ಟದ ಕಪ್ಪದ ಮೋಡ ಅಂತ ತಿಳ್ಕೊಂಡು ಹೇಳಿ. ನನ್ನ ಬಣ್ಣದ ವ್ಯಕ್ತಿಯೊಬ್ಬ ಭೂಮಿಯಲ್ಲಿ ಹುಟ್ಟಿದ್ದಾನಲ್ಲ, ಇನ್ನು ಮುಂದೆ ಯಾರಾದರೂ ಅಣಗಿಸಿದ್ರೆ ಅವ್ನು ಹೇಳಿ ಮಾಡಿಸೋಣ ವ್ಯವಸ್ಥೆ ಅಂದ್ಕೊಂತಂತೆ. ಕೃಷ್ಣನ ಬಣ್ಣವೂ ಕಪ್ಪಿದೆ, ತನ್ನ ಬಣ್ಣವೂ ಕಪ್ಪಿದೆ. ಏಕನಾಮ ಸದಾ ಪ್ರೀತಿ ಇದ್ದಂತೆ ಏಕವರ್ಣ ಸದಾ ಪ್ರೀತಿ. ಒಂದೇ ಬಣ್ಣ ಇದ್ದವರಿಗೆ ಬಹಳ ಪ್ರೀತಿ ಇರ್ತಂತೆ. ಇನ್ನು ಅನೇಕ ಹೋಗ್ಬಿಡ್ರಿ, ಒಂದೇ ಕಡೆ ಕೆಲಸ ಮಾಡೋರಿಗೂ ಪ್ರೀತಿ ಇರ್ತದೆ, ಒಂದೇ ದಿವಸ ಒಂದೇ ಕಡೆ ಊಟಕ್ಕೆ ಹೋಗ್ತಿದ್ರು ಪ್ರೀತಿ ಇರ್ತದೆ. ಇವೆಲ್ಲ ರಗಡವ. ಈ ಬ್ರಾಹ್ಮಣರಲ್ಲಿ ಯಾವುದರಿಂದ ಪ್ರೀತಿ ಉಂಟಾಗ್ತದೆ ಗೊತ್ತಾಗೋದಿಲ್ಲ ನಮಗೆಲ್ಲ. ದಿವಸ ಇಬ್ಬರು ಪಕ್ಷಮಾಸ, ಒಂದೇ ಆಚಾರ್ಯರು, ಒಂದೇ ಮನೆಗೆ ಹೋಗಿ ಇರೋರೇ ಊರಾಗ 4 ಮಂದಿ ಆಚಾರ್ಯರು. ಅವು 15 ಮನಿ, 15 ದಿವಸ ಇಬ್ಬರೇ ಆಚಾರ ಊಟಕ್ಕೆ ಹೋಗೋರು. ಏನು ಪ್ರೀತಿ. ನೀ ಎಷ್ಟಕ್ಕೆ ಬರ್ತಿ, ನೀ ತಮ್ಮಿ ತೊಗೊಂಬಂದಿಯ, ನಾ ಥಾಲಿ ತೊಗೊಂಬಂದಿ, ಏನು ಕೇಳೋ ಕಾರಣ. ಪ್ರೀತಿಯೇ ಪ್ರೀತಿ. ಇದು ಭೋಜನ ಪ್ರೀತಿ, ಏಕಭೋಜನ ಪ್ರೀತಿ. ಇದು ಕೆಲವು ಬಣ್ಣ ಪ್ರೀತಿ, ವರ್ಣ ಪ್ರೀತಿ, ಕಾರ್ಯಪ್ರೀತಿ ಎಲ್ಲ ಇರುತ್ತೆ. ಇಲ್ಲಿ ಈ ಮೋಡಕ್ಕೆ ಬಂದ ಪ್ರೀತಿ ಎಂಥದ್ದು ಅಂದರೆ ವ್ಯಾಸರಂತಾರೆ ವರ್ಣ ಪ್ರೀತಿ. ತನಗೂ ಅವನಿಗೆ ಇಷ್ಟೇನಾ? ವರ್ಣದ ಪ್ರೀತಿ ಮಾತ್ರನೇ ಇರೋದು? ಮತ್ತೇನಿದೆ? ಇನ್ನೂ ಇದೆ ಅಂತೆ. ಏನಿದೆ ಅಂದರೆ ತುಂಬ ಎತ್ತರದ ಮೇಲೆ ಇದೆ ಅಂತೆ ಮೋಡ. ಎಲ್ಲಿದೆ? ಎತ್ತರದ ಮೇಲೆ. ಕೈಗೆ ಸಿಗ್ತದ ಮೋಡ ಎಲ್ಲಾದರೂ? ನೀವು ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ಹತ್ತು ನಿಂತರೂ ಸಿಗೋದಿಲ್ಲ, ಮೋಡ ಸಿಗೋದಿಲ್ಲ. ಭ್ರಮ. ಗುಡ್ಡದ ಮೇಲೆ ಹತ್ತಿದ್ರೆ ಮೋಡ ಸಿಗುತ್ತೆ ಅನ್ನೋ ಭ್ರಮ ಇರುತ್ತೆ, ನಿಜವಾಗಿ ಸಿಗೋದಿಲ್ಲ. ಯಾಕೆಂದರೆ ಅದು ಮುಟ್ಲಿಕ್ಕೆ ಬರೋದಿಲ್ಲ ಅಂಥದ್ದು. ಭಗವಂತನು ತುಂಬ ಎತ್ತರದ ವ್ಯಕ್ತಿ, ನೆನ್ಬಿಟ್ಕೊಳ್ರಿ. ಮೋಡ ಅಂತದೆ, ನಾನು ಹೇಗೆ ಎತ್ತರದ ಮೇಲೆ ಇದ್ದೀನೋ ಹಾಗೆ ಈ ಕೃಷ್ಣನೂ ಎತ್ತರದ ಮೇಲೆ ಇದ್ದಾನೆ. ಅದು ತನ್ನ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದೆ. ಯಾಕೆ ಅಂದರೆ ಕೃಷ್ಣನನ್ನ ಮೋಡ ತನ್ನ ಜೊತೆ ಕೃಷ್ಣನ್ ಮಾಡ್ಕೊಳ್ಬೋದು, ಕೃಷ್ಣನ ಜೊತೆಗೆ ತನ್ನನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೃಷ್ಣ ತುಂಬ ಎತ್ತರದ ವ್ಯಕ್ತಿ, ಬಹಳ ಎತ್ತರ ಇದ್ದವನ ಜೊತೆಗೆ ತನ್ನ ಹೊಲಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ತನ್ನ ಜೊತೆಗೆ ಉಳಿದವ್ರನ್ನ ಹೊಲಿಸ್ಕೊಳ್ಬಹುದು. ಅದಕ್ಕೆ ಹೇಳ್ತಾ ಇದೆ, ಕೃಷ್ಣ ನನ್ನಂತೆ ಎತ್ತರದಲ್ಲಿರುವ ವ್ಯಕ್ತಿ, ನನ್ನಂತೆ ಕಪ್ಪು ಬಣ್ಣ ಇರುವ ವ್ಯಕ್ತಿ, ನನ್ನಂತೆ ಲೋಕೋಪಕಾರಿ ಕೃಷ್ಣ. ಏನಪ್ಪ ಇದೇನು ಲೋಕೋಪಕಾರ ಮಾಡ್ತದೆ? ಮೋಡ ಮಳೆ ಗರಿಯುತ್ತಲ್ಲ, ಯಾವ ಸ್ವಾರ್ಥಕ್ಕೆ ಗರಿಯುತ್ತೆ ಮಳೆ? ನಾನು ನೀರು ಬಿಟ್ಟರೆ ನನಗೆ ನಾಳೆ ಜನ ಪಂಚಾಮೃತವನ್ನು ಮಾಡ್ತಾರೆ, ಧೂಪಾರ್ತಿ ಮಾಡ್ತಾರೆ, ಅಥವಾ ಬಂಗಾರದ ಕವಚವನ್ನು ಮಾಡಿಸಿ ಹಾಕ್ತಾರೆ ಅಂತ ಎಲ್ಲಾದರೂ ಮೋಡ ನೀರು ಹಾಕಿದ್ದಿದೆಯಾ? ಇಲ್ಲ. ಮೋಡ ಲೋಕಕ್ಕೆ ಉಪಕಾರವಾಗಲಿ ಎನ್ನುವುದಕ್ಕಾಗಿ ನೀರನ್ನು ಹಿಡಿದಿಟ್ಟುಕೊಂಡು ಸುಲಭವಾಗಿ ಸರಿಸುತ್ತೆ, ನಿರ್ವ್ಯಾಜವಾಗಿ ಸರಿಸುತ್ತೆ. ಕೃಷ್ಣನಲ್ಲಿ ಆ ಗುಣ ಇದೆಯಂತೆ. ಮೋಡ ಅಂತದೆ, ನನ್ನಂತೆ ಇವನೂ ಕೂಡ ಯಾವ ಫಲದ ಅಪೇಕ್ಷೆ ಇಲ್ಲದೆ ನೀರನ್ನು ಸುರಿಸುವಂತೆ ಎಲ್ಲರಿಗೂ ಅಭೀಷ್ಟಗಳನ್ನು ಕೊಡ್ತಾನೆ. ನೋಡ್ರಿ, ವ್ಯಾಸರು ಒಂದು ಮೋಡದ ಹೋಲಿಕೆಯನ್ನು ಕೊಟ್ಟು ಎಷ್ಟು ವಿಷಯಗಳನ್ನು ಒಳಗಡೆಯಿಂದ ತೆಗಿತಾ ಇದ್ದಾರೆ. ಮೋಡದಂತೆ ಕಪ್ಪು ವರ್ಣ ಇದ್ದಾನೆ, ಮೋಡದಂತೆ ಎತ್ತರದ ವ್ಯಕ್ತಿ ಇದ್ದಾನೆ, ಮೋಡದಂತೆ ನೀರು ಕೊಡುವಾಗ ಯಾವ ಅಪೇಕ್ಷೆ ಇಲ್ಲದೆ ಮೋಡ ನೀರು ಕೊಡುತ್ತೆ. ಹಾಗೆ ಶ್ರೀಕೃಷ್ಣನೂ ಕೂಡ ಯಾರ ಫಲದ ಅಪೇಕ್ಷೆ ಇಲ್ಲದೆ ನಮಗೇನೋ ದೇವರು ವರ ಕೊಡ್ತಾನೆ ಅನ್ನೋದಕ್ಕೆ ಏನಾದರೂ ಕೊಟ್ಟಾನ ಅಂದರೆ ಇಲ್ಲ. ನೀವೇನು ಕೊಡದೇ ಇದ್ದರೂ ಕೊಟ್ಟೇ ಕೊಡ್ತಾನೆ ಭಗವಂತ. ಅದಕ್ಕೆ ಭಗವಂತನಿಗೆ ಮೋಡದ ಸಾಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೂ ಅನೇಕ ಮೋಡದ ಮಾತುಗಳೆಲ್ಲ ಇದೆ. ಈ ಪ್ರಸಂಗದಲ್ಲಿ ಹೇಳಿದ ಇಷ್ಟು ಮಾತನ್ನು ತಿಳಿಸ್ತಾ ಇದ್ದೀನಿ. ಮತ್ತಷ್ಟೇ ಅಲ್ಲ, ಮೋಡ ಮೇಲೆ ಬಂತು ಅಂದರೆ ಸೂರ್ಯ ಬಿಸಿಲು ಭಾಳ ಆಗಿತ್ತು ಅಂತ ಇಟ್ಕೊಳ್ರಿ, ಪ್ರಖರವಾಗಿದ್ದರೆ ಅಡ್ಡಕ್ಕೆ ಬಂದ ಅಂದರೆ ಕೆಳಗಿರುವವರಿಗೆ ನೆರಳಾಗತ್ತೆ. ಸ್ವಲ್ಪ ಮಾಡ ಹಾಕ್ತು ಅಂದರೆ ಅಂತೂ ಮಾಡ ಹಾಕಿದಪ್ಪ, ಬಿಸಿಲು ಹೋಗಿ ಚುರುಕು ಹೋಗ್ಯದ, ಸ್ವಲ್ಪ ಆರಾಮಿರಬಹುದು ಅಂತ. ಹಾಗೆ ಬಿಸಿಲಿನ ತೊಂದರೆಯನ್ನು ಕಡಿಮೆ ಮಾಡುವ ಗುಣ ಹೇಗೆ ಮೋಡಕ್ಕಿದೆಯೋ ಹಾಗೆ ಸಂಸಾರದ ಬೇಗೆಯನ್ನು ಕಡಿಮೆ ಮಾಡುವ ಗುಣ ಶ್ರೀಕೃಷ್ಣನಿಗೆ ಉಂಟು. ಅವನ ಕೈ ನಮ್ಮ ತಲೆ ಮೇಲೆ ಇದ್ದು ಬಿಟ್ಟರೆ ಮುಗಿದು ಹೋಯ್ತಲ್ಲ, ಇನ್ನೇನು ಬೇಕಾಗಿಲ್ಲ. ವಾದಿರಾಜ ತೀರ್ಥರು ಒಂದು ಮಾತು ಹೇಳ್ತಾರೆ,
ಏನು ಅಂದರೆ ರುಕ್ಮಿಣೀಶ ವಿಜಯ ಕಾವ್ಯವನ್ನು ಬರೀತಾರೆ. ಬರೆದಾದ್ಮೇಲೆ ಕೊನೆಯದೊಂದು ಮಾತು ಹೇಳ್ತಾರೆ. ಸಾಮಾನ್ಯವಾಗಿ ಆವತ್ತಿನ ಕಾಲದಲ್ಲಿ ಆಸ್ಥಾನ ಕವಿಗಳಾದರೆ ಅವರಿಗೆ ರಾಜ ಒಂದು ಛತ್ರವನ್ನು ಕೊಡಬೇಕು, ಅದಕ್ಕೆ ಅವನಿಗೆ ಒಂದು ಯಾನವನ್ನು ಕೊಡಬೇಕು, ಅವರಿಗೆ ಎಲ್ಲ ರಾಜವೈಭವಗಳನ್ನು ಕೊಡಬೇಕು. ನೀವಿಷ್ಟು ಸುಂದರವಾದ ಕಾವ್ಯವನ್ನು ಬರೆದಿದ್ದೀರಿ, ನಿಮಗೆ ಯಾವ ಛತ್ರ ಬೇಕು ಹೇಳ್ರಿ, ನಾವು ಮಾಡಿಸಿಕೊಡ್ತೇವೆ ಅಂತ ಅಲ್ಲಿ ಅವರು ಕೇಳಿದ್ರೆ ವಾದಿರಾಜರಂತಾರೆ, ಕೃಷ್ಣ ಕಾವ್ಯಕೃತೆ ಸ್ವಹಸ್ತಕಮಲ ಛತ್ರಂ ಪ್ರದದ್ಯಾತ್ ಪ್ರಭು. ಏನು ಬೇಡ, ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಕಾವ್ಯಕೃತೆ ರುಕ್ಮಿಣೀಶ ವಿಜಯ ಕಾವ್ಯವನ್ನು ಬರೆದಿರುವಂಥ ನನಗೆ ಸ್ವಹಸ್ತ ಕಮಲ ಛತ್ರಂ ಪ್ರದದ್ಯಾತ್ ಪ್ರಭು, ತನ್ನ ಕೈ ಎಂಬ ಕಮಲದ ಛತ್ರವನ್ನು ಕೊಟ್ಟುಬಿಟ್ರೆ ಸಾಕು, ತನ್ನ ಕರಕಮಲಗಳೆಂಬುವಂತಹ ಛತ್ರವನ್ನು ಕೊಟ್ಟರೆ, ಅರ್ಥಾತ್ ಶ್ರೀಕೃಷ್ಣನ ತಲೆ ಮೇಲೆ ಕೈ ಇಟ್ಟರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಕೃಷ್ಣನ ಕೈಯನ್ನು ಛತ್ರಕ್ಕೆ ಹೋಲಿಸಿ ಹೇಳುತ್ತಾರೆ. ಅವನ ಕೈ ಯಾವಾಗ ನಮ್ಮ ತಲೆ ಮೇಲೆ ಬಂತೋ, ಛತ್ರದಂತೆ ನೆರಳು ಕೊಟ್ಟಿತೋ, ಆಗ ಎಲ್ಲ ಬಿಸಿಲಿನ ತಾಪಗಳು ಹೋಗಿಬಿಡುತ್ತಂತೆ. ಅದಕ್ಕೆ ಮೋಡ ಅಂದ್ಕೊಳ್ತದೆ, ನನ್ನ ಅನೇಕ ಗುಣಗಳು ಕೃಷ್ಣನಲ್ಲಿ ಇವೆ, ಅದರಿಂದ ನಾನು ಅವನು ಗೆಳೆಯ. ಇನ್ನೂ ಒಂದಿದೆ ಸಂಸ್ಕೃತದಲ್ಲಿ, ಏನು ಅಂದರೆ ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ ಒಂದಿದೆ, ಬಹಳ ಪ್ರಸಿದ್ಧಿ ಇದೆ. ಅಗದಿ ಇಂಥ ಹೊತ್ತನೇ ಹೇಳಬಾರ್ದ್ರೆ ಖರೆ ಅಂದ್ರೆ ಇವನ್ನೆಲ್ಲ, ಆದರೂ ಸುಮ್ಮನೆ ಗೊತ್ತಾಗಬೇಕಲ್ಲ ಸಂಸ್ಕೃತ ಹೆಂಗದ ಭಾಷೆ ಅಂಬೋದಕ್ಕೆ. ಸಮಾನಶೀಲ ವ್ಯಸನೇಶು ಸಖ್ಯಂ, ಯಾರ್ಯಾರಿಗೆ ಯಾವ್ಯಾವ ಅಭ್ಯಾಸ ಇರುತ್ತೋ ಅಂಥವ್ರ ಜೊತೆಗೆ ಸ್ನೇಹ ಮಾಡ್ಕೊಂಡಿರ್ತಾರಂತೆ. ಭಾಳ ಬಿಡಿಸಿ ಹೇಳಲಿಕ್ಕೆ ಹೋಗಬಾರ್ದು, ಬಯಸ್ಕೋತೀವಿ ಆಮೇಲೆ. ಯಾರಿಗೆ ಪಾಪ ರಾತ್ರಿ ಆದ ಕೂಡಲೇ ಮನೆ ಬಿಟ್ಟು ಬೇರೆ ಕಡೆ ಹೋಗೋ ಅಭ್ಯಾಸ ಇರ್ತದೆ, ಅಂಗಡಿಗೆ ಪಂಗಡಿಗೆ ಹೋಗೋ ಅಭ್ಯಾಸ ಇರ್ತದೆ, ಅವ್ರ ಜೊತೆಗೆ ಅಂಥವರೇ ಸೇರ್ಕೊಂಡಿರ್ತಾರೆ. ಸಮಾನಶೀಲ ವ್ಯಸನೇಶು ಸಖ್ಯಂ. ಯಾರಿಗೆ ಶೀಲ ಅಂಥದ್ದಿರುತ್ತೆ ಅಂಥವ್ರ ಜೊತೆಗೆ ಸ್ನೇಹ ಇರುತ್ತೆ. ಅವರು ಅತ್ಯಂತ ಪತಿವ್ರತೆಯರ ಅಥವಾ ಪವಿತ್ರ ಪತ್ನಿವ್ರತರ ಜೊತೆಗೆ ಸೇರ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಕೆಲಸ ಇಲ್ಲ ಬಗುಸಿಲ್ಲ, ಅವ್ರ ಜೊತೆಗೆ ಹೋಗಿ ಏನು ಉಪಯೋಗ. ಹಾಗೆ ಇಲ್ಲಿ ಕೃಷ್ಣನಿಗೂ ಮೋಳಕ್ಕೂ ಏನಿತ್ತು ಅಂದರೆ ಸಮಾನಶೀಲ ವ್ಯಸನೇಶು ಸಖ್ಯಂ. ಇವರಿಗೂ ಅವರಿಗೂ ಸಮಾನವಾದ ಶೀಲ ಏನು, ಚಾರಿತ್ರ್ಯ ಏನು ಅಂತ ಕೇಳಿದ್ರೆ ಎಲ್ಲರನ್ನ ಉದ್ಧಾರ ಮಾಡಬೇಕು ಎಂಬುವಂತಹ ಒಳ್ಳೆ ಸಚ್ಚಾರಿತ್ರ್ಯ. ವ್ಯಸನ ಏನು ಅಂದರೆ ಯಾರಾದರೂ ದುಃಖದಲ್ಲಿದ್ದರೆ ಅವರನ್ನ ಮೇಲೆ ಎತ್ತಬೇಕು ಎಂಬುವಂಥ ಚಟ ಅವರಿಗಿರೋದಿಬ್ಬರಿಗೂ ಅನ್ನೋದಕ್ಕಾಗಿ ಇವರಿಗೂ ಅವರಿಗೂ ಸ್ನೇಹ ಉಂಟಾಗಿತ್ತಂತೆ. ಅಂತಹ ಸ್ನೇಹ ಇದ್ದದ್ದಕ್ಕೇನೆ ಮೋಡ ಇವರ ಮೇಲೆ ನೀರನ್ನು ಗರೆದು ಛತ್ರೆಯನ್ನು ಇಟ್ಟುಕೊಂಡು ತನ್ನ ಸೇವೆಯನ್ನು ತೋರಿಸ್ತಾ ಇದೆ ಅಂತ ವ್ಯಾಸರು ಈ ಕೃಷ್ಣನ ಮುರಳಿಯನಾದ ಸಂದರ್ಭದಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಈ ಪ್ರಸಂಗದಲ್ಲಿ ಬಂದ ಮತ್ತೊಂದು ಮಾತು, ಎಲ್ಲಿಗೆ ಹೋಗ್ತಿದ್ದ ಕೃಷ್ಣ ಕೊನೆಗೆ? ನುಡಿಸ್ಕೋತ ಹೋಗಬೇಕಲ್ಲ. ಎಲ್ಲಿಗೆ ಹೋಗಿ ಸೇರಬೇಕು ಅಂದರೆ ಗೋವರ್ಧನಕ್ಕೆ ಹೋಗಬೇಕು ಅಂತ. ಅಲ್ಲೇ ಅಲ್ಲಿ ಇರೋದು, ಮತ್ತೆ ಇನ್ನೆಲ್ಲಿದೆ, ಬೇರೆ ದಾರಿನೇ ಇಲ್ಲ. ಗುಡ್ಡಕ್ಕೆ ಹೋಗಿ ಅಲ್ಲಿ ದನಗಳನ್ನು ಮೇಯಿಸಿಕೊಂಡು ಪುನಃ ಮತ್ತೆ ಸಂಜೆಯಾದಾಗ ಬರಬೇಕು. ಆ ಗೋವರ್ಧನಕ್ಕೆ ಹೋದನಂತೆ. ಎಷ್ಟು ಸರಳ ಇದೆ. ಗೋವರ್ಧನಕ್ಕೆ ಹೋದ, ಎಲ್ಲ ದನಗಳು ಹುಲ್ಲು ಮೇಯ್ತಾ ಇವೆ, ಕೃಷ್ಣ ಅಲ್ಲಿ ತನ್ನ ಪಾಡಿಗೆ ತಾನು ಕೂಡಿಸ್ಕೊಂಡು ನಾದವನ್ನು ಮಾಡ್ತಾ ಇದ್ದಾನೆ. ಇದ್ದದ್ದಿಷ್ಟೇ. ವ್ಯಾಸರ ಅಂದದ್ದೇನೋ ಅದನ್ನು ಗೋಪಿಕಾಸ್ತ್ರೀಯರು ಹೇಳಿದ್ದೇನೆ, ನೆನಪಿಟ್ಕೊಳ್ರಿ. ಆ ಒಬ್ಬ ಗೋಪಿ ಅಂತಾಳೆ, ಆ ಗೋವರ್ಧನನನ್ನು ನೋಡಿ ನಾವು ಏನು ಕಲಿಬೇಕು ಅಂದರೆ ಒಂದು ಪಾಠ ಕಲಿಬೇಕಂತ. ಅವನಿಂದ ಏನು ಪಾಠ ಕಲಿಬೇಕ್ರಿ? ಹಂತಾಯ ಮದ್ರಿಮಬಲ ಹರಿದಾಸವರ್ಯ ಹರಿದಾಸವರ್ಯ. ಈ ಗೋವರ್ಧನ ಇದೆಯಲ್ಲ, ಇದು ಹರಿದಾಸರಲ್ಲಿ ಶ್ರೇಷ್ಠವಾದದ್ದು. ಭಗವದ್ದಾಸರಲ್ಲಿ ಶ್ರೇಷ್ಠ ಭಗವದ್ದಾಸ ಅಂದರೆ ಗೋವರ್ಧನ. ಯಾಕೆ? ಯದ್ರಾಮಕೃಷ್ಣ ಚರಣ ಸ್ಪರ್ಶ ಪ್ರಮೋದ ಮಾನಂ ತನೋತಿ ಸಹ ಗೋ ಗಣಯೋಸ್ತಯೋರ್ಯಚ ಪಾನೀಯ ಸೂಯವಸ ಕಂದರ ಕಂದ ಮೂಲೈಹಿ. ಅದು ಹರಿದಾಸರಲ್ಲಿ ಅಗ್ರಗಣ್ಯ. ಯಾಕೆ ಅಗ್ರಗಣ್ಯ ಅಂತ ಕೇಳಿದರೆ, ರಾಮಕೃಷ್ಣ ಇಬ್ಬರೂ ಕೂಡ ಪರ್ವತದ ಮೇಲೆ ಕಾಲಿಟ್ಟು ಕೂಡಲೇ ರೋಮಾಂಚನಗೊಳ್ಳುತ್ತಂತೆ ಪರ್ವತ. ರೋಮಾಂಚನಗೊಳ್ಳುತ್ತಂತೆ ಪರ್ವತ. ನೋಡ್ರಿ, ಯಾರಾದರೂ ಜ್ಞಾನಿಗಳ ಹಿರಿಯರ ಪಾದ ಸ್ಪರ್ಶ ಆದರೆ ನಮಗೆ ಮೈಯಲ್ಲಿ ರೋಮಾಂಚನ ಆಗಬೇಕು, ಅಥವಾ ಅವರ ವೃಂದಾವನವನ್ನು ಅಥವಾ ಪ್ರತಿಮೆಯನ್ನು ದರ್ಶನ ಮಾಡಿದರೆ ಮೈಯಲ್ಲಿ ರೋಮಾಂಚನ ಆಗಬೇಕು. ಕೆಲವೊಮ್ಮೆ ಅವರ ಚರಿತ್ರೆಯನ್ನು ಕೇಳಿದ್ರೇ ರೋಮಾಂಚನಗೊಳ್ಬೇಕ್ರಿ. ಇವು ಕೇಳಿ ಕೇಳಿ ಹಂಗೆ ಕೂತಿರ್ತಾವೆ ನೋಡ್ರಿ ಕೆಲವರು. ಏನ್ರಿ ಬೈತಾರೆ ಭಾಗವತದಲ್ಲಿ. ಅವರ ಹೃದಯ ಅಲ್ಲ, ಅದು ಅಶ್ಮಾಣ ಗ್ರಾಮಾಣ ಅಂತ ಬೈತಾರೆ. ಕಲ್ಲಂತೆ, ಬಂಡೆ ಕಲ್ಲಂತೆ ಅಂತ ಬೈತಾರೆ. ಭಗವತ್ ಚರಿತ್ರೆಯನ್ನು, ಜ್ಞಾನಿಗಳ ಚರಿತ್ರೆಯನ್ನು ಕೇಳಿದಾಗ ಹೃದಯ ಕರಗದೇ ಹೋದರೆ
ಅವರ ಮನುಷ್ಯರಲ್ಲ, ಕಲ್ಲುಗಳು. ಕಲ್ಲು ನಿಜವಾಗಿ ಗೋವರ್ಧನ ಪರ್ವತ ಕಲ್ಲು, ಅದು ಕರಗಿ ಚಿಗುರಿ ಮೈ ಮೇಲೆ ಇರುವಂತಹ